ಅಮ್ಮ ನಮಸ್ತೆ. ನಮಸ್ತೆ. ನೀವು ಪೇಷಂಟ್ ಕರ್ಕೊಂಡ್ ಬಂದಿದ್ದೀರಾ ಇಲ್ಲ ನೀವೇ ಪೇಷಂಟಾ? ನಾವು ಪೇಷಂಟ್. ಇದು ಯಾವ ತರ ಸೆಂಟ್ರು ಅಂತ ಅರ್ಥ ಆಗ್ತಿಲ್ಲ ನನಗೆ. ಅಲ್ಲ ಇಲ್ಲ ನಂದಿನ ಡೌಟ್ಗಳು ಕ್ವಶನ್ಗಳು. ಏನಾಗಿತ್ತು ನಿಮ್ಗೆ? ಇಲ್ಲಿ ಕ್ಯಾನ್ಸರ್ ಆಗಿತ್ತು ಅನ್ನನಾಳಕ್ಕೆ. ಅನ್ನನಾಳಕ್ಕೆ? ಅಯ್ಯಪ್ಪ, ಎಲ್ಲಿಂದ ಬಂದಿರೋದು ನೀವು? ನಾವು ಬಾಗಲಕೋಟೆ ಜಿಲ್ಲೆದಿಂದ. ಈಗ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ? ನೋಡ್ರಿ, ಬಾಗಲಕೋಟೆಯಿಂದ ಬಂದಿಯಾರಂತೀವ್ರು. ಯಪ್ಪ ದೇವ್ರಿ. ಈ ನಿಮ್ಮ ಹೆಸರು ಏನಂದ್ರಿ? ಸರೋಜಮ್ಮ. ಸರೋಜಮ್ಮ. ಇಲ್ಲಿ ಹೆಂಗ್ ಗೊತ್ತಾಯ್ತು ನಿಮ್ಗೆ ಇದು ಇದೆ ಅಂತ? ನಮ್ಮ ಮಗ ಇದರಲ್ಲಿ ಫೋನಲ್ಲಿ ನೋಡಿದ್ದು. ಆಯುರ್ವೇದ ಅಂತ ಗೊತ್ತಿದ್ದೇ ಬಂದ್ರ ನೀವು? ಎಷ್ಟು ದಿನದಿಂದ ಬರ್ತಾ ಇದ್ರ ಇಲ್ಲಿ ನೀವು? 5 ತಿಂಗಳಾಯ್ತು. 5 ತಿಂಗಳಿಂದ ಬರ್ತಾ ಇರ. ಏನು ಆಪರೇಷನ್ ಏನಾದ್ರು ಮಾಡಿಸಿದ್ರಾ? ಕೀಮೋ ಅವೆಲ್ಲ ಕೊಟ್ಟಿದ್ದೀವಿ. ಆಗಿದೆ. 5 ತಿಂಗಳಿಂದ ಬಂದ್ಮೇಲೆ ರಿಪೋರ್ಟ್ ಅಲ್ಲಿ ಏನಾದ್ರು ಚೇಂಜಸ್ ಇದೆಯಾ? ಚೇಂಜಸ್ ಇದೆ, ಎಲ್ಲ ಕಡಿಮೆ ಆಗಿದೆ. ಅನ್ನನಾಳದ ಕ್ಯಾನ್ಸರ್ ಬಂದಿತ್ತ ನಿಮ್ಗೆ? ಈಗ ಓಕೆ, ಪರವಾಗಿಲ್ವಾ? ಫುಲ್ ಇಂಪ್ರೂವ್ ಆಗಿದೆ. ಹೌದಾ? ಏನ್ ಇಂಪ್ರೂವ್ ಆಗಿದೆ ಅಂದ್ರೆ ಏನಂದ್ರೆ ಕಡಿಮೆ ಆಗಿದೆ ಅಲ್ಲ ರೀ. ಅನ್ನ ಹೋಗ್ತಾ ಇರ್ಲಿಲ್ಲ, ನೀರ್ ಹೋಗ್ತಾ ಇರ್ಲಿಲ್ಲ ನನ್ಗೆ. ಅದೆಲ್ಲ ಹೋಗ್ತಾ ಇತ್ತು. ಹೌದಾ? ಬಟ್ ಹೆಂಗ್ರಿ ಇವೆಲ್ಲ ಆಪರೇಷನ್ ಇಲ್ಲದೆ ನೀವು ನಂಬ್ತೀರೇನ್ರಿ ಇವೆಲ್ಲ? ಅಲ್ಲಿ ಆಪರೇಷನ್ ಮಾಡಿಸ್ಬೇಕಂದಿದ್ರು, ನಮ್ಗೆ ಅದಕ್ಕೆ ಭಯ ಬಂದೆ ನಾವ್ ಇಲ್ಲಿ ಬಂದಿದ್ವಿ. ಅವ್ರು ಹೇಳಿದ ತರನೇ ಪತ್ತೆ ಮಾಡ್ತೀವಿ ಎಲ್ಲ. ಅದು ಇಂಪಾರ್ಟೆಂಟ್ ನೋಡಿ. ಅವ್ರು ಹೇಳ್ತಾರದು ಸತ್ಯ. ನೀವ್ ಎಂತ ಟ್ರೀಟ್ಮೆಂಟ್ ತಗೊಳ್ಳಿ, ಯಾವ ಹಾಸ್ಪಿಟ್ಲಿಗೆ ಹೋಗಿ, ಪಥ್ಯ ಅಂದ್ರೆ ಡಯಟ್. ಆ ಡಯಟ್ ನೀವು ಮಾಡ್ಲಿಲ್ಲ ಅಂದ್ರೆ ಎಲ್ಲ ಉಲ್ಟಾ ಪಲ್ಟಾ ಆಗೋಗುತ್ತೆ. ಯಾಕಂದ್ರೆ ಆ ಸೆಲ್ಸ್ಗಳು ಅದಿನ್ನೂ ವೃದ್ಧಿ ಆಗ್ಬಾರ್ದು. ಆಕ್ಚುಲಿ ಇದು ಸಾಕಷ್ಟು ಜನ ಬೇರೆಯವ್ರಿಗೂ ಇನ್ಫಾರ್ಮೇಶನ್ ಆಗ್ಲಿ. ಏನ್ ಗೊತ್ತಾ, ಡಾಕ್ಟರ್ ಹೇಳ್ದಂಗೆ ಇರುತ್ತೆ. ಬಟ್ ಇದು ಸ್ವತಃ ಅವರೇ ಮಾಡ್ತಾ ಇರೋಂಥ ಪಥ್ಯ, ಅವರೇ ಅನುಭವಿಸಿರೋದು ಈ ಕಾಯಿಲೆ, ಅದರಿಂದ ಅವರೇ ಗುಣಮುಖರಾಗಿರೋದು. ಸೊ ಏನ್ ಪಥ್ಯ ಮಾಡೋದು ನೀವು? ಬ್ರೆಡ್, ಬಿಸ್ಕೆಟ್, ಮೊಸರು, ಹಾಲು. ಮೊಸರು ತಿನ್ನಲ್ಲ, ಹಾಲು ಕುಡಿಬಹುದು. ಇವೆಲ್ಲ ತಿನ್ಬಾರ್ದು ಅಂತನಾ? ಗಾಬರಾಗೋದೇನೋ? ಡಾಕ್ಟರ್ ಹೇಳಿದಾರೆ ನಿಮ್ಗೆಲ್ಲ ತಿನ್ಬಾರ್ದು ಅಂತ. ಏನೇನ್ ತಿನ್ಬಾರ್ದು? ಬ್ರೆಡ್, ಬಿಸ್ಕೆಟ್, ಹಾಲು ಕುಡಿಬಹುದು. ಮೊಸರು ತಿನ್ಬಾರ್ದು. ಆಮೇಲೆ ಬಾಳೆಹಣ್ಣು ತಿನ್ಬಾರ್ದು. ಬಾಳೆಹಣ್ಣು ತಿನ್ನಲ್ಲ. ಚಿಕ್ಕ ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು ತಿನ್ಬಾರ್ದು. ಯಾವಾಗ ಒಮ್ಮೆ ಚಿಕ್ಕು ಹಣ್ಣು ತಿನ್ಬಾರ್ದು. ಚಿಕ್ಕು ಅಂದ್ರೆ ಸಪೋಟ. ಮಾವಿನ ಹಣ್ಣು ತಿನ್ಬಾರ್ದು. ಸ್ವೀಟ್ ತಿನ್ನಲ್ಲ. ಒಂದ್ ನಿಮಿಷ ಇರಿ. ಅವ್ರು ಯಾರು ನಿಮ್ ಯಜಮಾನ್ರಾ? ಬನ್ನಿ ನೋಡಿ, ಡಯಟ್ ಅಲ್ಲಿ ಅವ್ರು ಹೇಳ್ತಾವ್ರ ಪಕ್ಕದಲ್ಲಿ ನಿಂತ್ಕೊಂಡು. ಬನ್ನಿ, ಪರವಾಗಿಲ್ಲ ಬನ್ನಿ. ಅವ್ರ ಯಜಮಾನ್ರು ಅಲ್ಲಿ ನಿಂತ್ಕೊಂಡು ಹೇಳ್ತಾರೆ ನೋಡಿ. ಡಯಟ್ ಮೋಸ್ಟ್ಲಿ ಇವರೇ ಮಾಡ್ಸೋದೇನೋ. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಮಲ್ಲಿಕಾರ್ಜುನ್. ಅವ್ರಿಗೆಲ್ಲ ಡಯಟ್ ಎಲ್ಲ ನೀವೇನು ನೋಡ್ಕೋತಾರದು? ಈಗ ಇಲ್ಲೂ ನೀವೇ ಕರ್ಕೊಂಡ್ ಬರೋದಾ? ಅಚ್ಚಾ. ಓಕೆ. ಇದು ಡಾಕ್ಟರ್ ಬರ್ಕೊಟ್ರದ? ನಮ್ಮ ಮಗ ಬರ್ದಾನ್ರಿ. ಏನೇನಿಲ್ಲ ಡಯಟ್ ಅಲ್ಲಿ ಇರೋದೆ. ಇದು ತಿನ್ನಬಾರದು ಅಂದ್ರೆ ಮೊಸರು, ಆಲೂಗಡ್ಡೆ, ಬದನೆಕಾಯಿ, ಪೂರಿ, ಇವ್ರು ನನಗೆ ಓದಕ್ ಬರಲ್ಲ ಅಂತ ಹೇಳ್ತಾವ್ರ. ಚಪಾತಿ, ಬಾಳೆಹಣ್ಣು, ಚಿಕ್ಕು ಹಣ್ಣು ಅಂದ್ರೆ ಸಪೋಟ, ಮಾವಿನ ಹಣ್ಣು, ಸ್ವೀಟ್ಸ್, ಯಾವ ಸ್ವೀಟು ತಿನ್ನಂಗಿಲ್ಲ. ಓಕೆ. ಬ್ರೆಡ್, ಬಿಸ್ಕೆಟ್ ಅಂದ್ರೆ ಯಾವುದೇ ಮೈದಾ ಇನ್ನ ಮಾಡ್ರ ಅಡಿಗೆ ತಿನ್ಬಾರ್ದು. ಓಕೆ. ಈ ಪದಾರ್ಥಗಳನ್ನು ಸೇವನೆ ಮಾಡಬಾರದು. ಎಣ್ಣೆನೇ ಇಲ್ಲ ಇವತ್ತು ಹೇಳಿದ್ರಾ? 5 ತಿಂಗಳಿಂದ ತಗೊಂತಾ ಇರ ನೀವು ಟ್ರೀಟ್ಮೆಂಟ್. ಸರ್ ನೀವ್ ಹೇಳಿ, ಏನ್ ಬದಲಾವಣೆ ಆಗಿದೆ ಇಲ್ಲಿ ಬಂದ್ಮೇಲೆ? ಎಲ್ಲ ಕಮ್ಮಿ ಆಗಿದೆ ಸರ್. ಸ್ಕ್ಯಾನಿಂಗ್ ಮಾಡ್ಸಿದ್ವಿ, ರಿಪೋರ್ಟ್ ನೋಡಿದಾರೆ, ಚೆನ್ನಾಗಿದೆ. ಈಗ ಸ್ವಲ್ಪ ಓಡಾಡ್ಕೊಂಡು ಚೆನ್ನಾಗಿ ಗೆಲುವಾಗಿದಾರ? ಕೆಲಸ ಮಾಡ್ತಾ ಇದ್ವಿ. ಈಗ ನಿಮ್ ಕೆಲಸ ಎಲ್ಲ ನೀವೇ ಮಾಡ್ಕೋತೀರಾ? ನಿಜ ನೋಡಕ್ ಖುಷಿ ಆಗತ್ತೆ. ಇದೇ ತರ ಇಲ್ಲಿ ಆದಷ್ಟು ಬೇಗ ನಿಮ್ಗೂ ಎಲ್ಲ ಬೇಗ ಭಗವಂತ ವಾಸಿ ಮಾಡ್ಲಿ. ಕಂಪ್ಲೀಟ್ ಎಲ್ಲ ಹಿಂಗ್ ಟ್ಯಾಗದ್ ಹಿಂಗ್ ಆಚೆ ಹಾಕ್ಬಿಡ್ಲಿ ಕ್ಯಾನ್ಸರ್. ಓಕೆನಾ? ನಿಮ್ಗೆ ಶಕ್ತಿ ಕೊಡ್ಲಿ. ಪುನರ್ಜನ್ಮ ಬಂದಾಗ ಆಗ್ಲಿ, ಒಳ್ಳೇದಾಗ್ಲಿ, ಬೇಗ ನಿಮ್ಗೆ ವಾಸಿ ಆಗ್ಲಿ. ಥ್ಯಾಂಕ್ ಯು.